ಜಗಳೂರಿನಲ್ಲಿ ಒಳ್ಳೆ ಕಾಲೇಜ್ಗಳಾಗಬೇಕಾಗೈತೆ ಮುಖ್ಯವಾಗಿ, ಮತ್ತು ಹಾಸ್ಪಿಟ್ಲು ತುಂಬ ಸರಿ ಇಲ್ಲ, ಡಾಕ್ಟರ್ ಸ್ಟಾಫ್ಗಳು ಕೂಡ ಸರಿ ಇಲ್ಲ. ಹಾಗಾಗಿ ಇಲ್ಲಿ ಇದು ಸೆಂಟ್ರ್ ಪ್ಲೇಸ್ ಆಗಿರೋದ್ರಿಂದ ಕೂಡ್ಲಿಗೆ ಹೊಸಪೇಟೆಯಲ್ಲಿಂದಲೂ ಕೂಡ ಇಲ್ಲಿಗೆ ಜನಗಳು ಹಾಸ್ಪಿಟ್ಲಿಗೆ ಬರ್ತಿದ್ದಾರೆ, ಭಾಳ ಒಳ್ಳೆ ವ್ಯವಸ್ಥೆ ಐತೆ ಅಂತ. ಹಾಗಾಗಿ ಇಲ್ಲಿ ಸ್ಕ್ಯಾನಿಂಗು ಮಾಡೋಂಥ ಡಾಕ್ಟ್ರ್ ಅವಶ್ಯಕತೆ ಐತೆ, ಒಬ್ಬರು ಫಿಸಿಷಿಯನ್ ಬೇಕು, ಡಾಕ್ಟ್ರ್ ಅವಶ್ಯಕತೆ ಐತಿ ಇಲ್ಲಿ. ಹಾಗಾಗಿ ಈಗಿನ ಶಾಸಕರು ಮೊನ್ನೆ ಆರೋಗ್ಯ ಮಂತ್ರಿಗಳು ಕೂಡ ಕರೆಸಿ ಎಲ್ಲ ವಿಷಯಗಳನ್ನು ಮಂಡಿಸಿದ್ದಾರೆ. ಅವರು ಕೂಡ ಹೇಳಿದ್ದಾರೆ ಇಲ್ಲಿಗೆ ಏನು ಬೇಕೋ ಎಲ್ಲ ಸವಲತ್ತುಗಳನ್ನು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅಂತ ಹೇಳಿದ್ದಾರೆ. ಮತ್ತು ಇನ್ನೂ ಒಳ್ಳೆಯ ಕಾಲೇಜ್ಗಳು, ನರ್ಸಿಂಗ್ ಕಾಲೇಜ್ಗಳು ಆಗಬೇಕು, ಬಸ್ ಸ್ಟಾಪ್ ಆಗಬೇಕು, ರಸ್ತೆ ಆಗಬೇಕು, ಮತ್ತು KSRTC ಡಿಪೋ ಇಲ್ಲ ಇಲ್ಲಿ, ಹಾಗಾಗಿ ಡಿಪೋ ಕೂಡ ಆಗಬೇಕು. ಇನ್ನು ಇದು ಭಾಳ ಬರ ಪೀಡಿತ ಪ್ರದೇಶ ಇದು ಜಗಳೂರು. ಹಾಗಾಗಿ ಇದು ನೀರಿನ 57 ಕೆರೆಗೆ ನೀರು ತುಂಬಿಸೋಂಥ ಯೋಜನೆ ಕೂಡ ಮಾಡಿದ್ದಾರೆ ಶಾಸಕರು. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನದಾಗಿ ಈ ತಾಲೂಕನ್ನು ಒಳ್ಳೆಯ ಒಂದು ಸುಂದರ ನಗರವನ್ನಾಗಿ ಕೂಡ ಮಾಡಬೇಕು ಅನ್ನೋ ಕನಸು ಕಂಡಿದ್ದಾರೆ. ಎಲ್ಲ ರೈತರಿಗೂ ಸರ್ಕಾರದಿಂದ ಏನು ಸವಲತ್ತುಗಳು ಸಿಗಬೇಕು ಅವೆಲ್ಲವೂ ಕೂಡ ಸಿಗೋಂಥ ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ನಂಬಿಕೆ ನಮಗೂ ಕೂಡ ಇದೆ. ಹಿಂದೆ ಅನೇಕ ಶಾಸಕರುಗಳನ್ನ ನಾವು ಇಲ್ಲಿ ನೋಡಿದ್ದೇವೆ, ಬರೀ ಸುಳ್ಳು ಹೇಳಿಕೆ ಅಂತ ಜನರಿಂದ ಓಟ್ಗಳನ್ನು ತೆಗೆದುಕೊಂಡು ಅವರು ಕಾಲ ಕಳೆದ್ರೆ ವಿನ ಈ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಯಾರೂ ಕೂಡ ಆಲೋಚನೆ ಮಾಡಿರಲಿಲ್ಲ. ಈಗ ಈ ಶಾಸಕರು, ಯಾಕೆಂದರೆ ಅವರಿಗೆ ಬಡತನ ಅನ್ನೋದನ್ನು ಭಾಳ ಅರ್ಥ ಮಾಡ್ಕೊಂಡಿರೋಂಥ ಶಾಸಕರು ಈ ದೇವೇಂದ್ರಪ್ಪನವರು. ಹಾಗಾಗಿ ಬಡವರ್ಲಿಂದ, ದಲಿತರ್ಲಿಂದ, ರೈತರ್ಲಿಂದ, ಕಾರ್ಮಿಕರು ಪ್ರತಿಯೊಬ್ಬರ ಕಷ್ಟಗಳನ್ನು ಅರ್ಥ ಮಾಡ್ಕೊಂಡಿರೋಂಥವ್ರು ಇವರು. ಇನ್ನೂ ಮುಂದುವರಿತಾರೆ. ಮುಂದಿನ ದಿನಗಳಲ್ಲಿ ಮತ್ತೆ ಕೂಡ ಚುನಾವಣೆಗೆ ಸ್ಪರ್ಧಿಸಿದರೆ ಅತಿ ಹೆಚ್ಚಿನ ಮತಗಳ ಅಂತರದಿಂದ ಇವ್ರು ಗೆಲ್ಲೋದ್ರಲ್ಲಿ ಯಾವ ಥರದ ಅನುಮಾನ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ನಿಮ್ಮ ಪ್ರಕಾರ ನೆಕ್ಸ್ಟ್ ಇವರೇ MLA ಆಗಿರಬೇಕು ಅಂತ? ಹೌದು. ಅಂದರೆ ಏನು ಈ ಹಿಂದಿನ ಶಾಸಕರುಗಳಿಗೂ ಇವ್ರಿಗೂ ಏನು ವ್ಯತ್ಯಾಸ ಅಂತ? ಶಾಸಕರುಗಳಲ್ಲಿ ಅಂದರೆ ಹೋದ ಸಲ BJP ಶಾಸಕರಾಗಿರ್ತಕ್ಕಂಥ ರಾಮಚಂದ್ರಪ್ಪನವರು 5 ವರ್ಷದ ಅವಧಿಯಲ್ಲಿ ಒಂದು CC ರಸ್ತೆ ಇಲ್ಲ, ಒಂದು ಬಾಕ್ಸ್ ಚರಂಡಿ ಇಲ್ಲ, ಯಾವುದೇ ಒಬ್ಬ ಬಡವರಿಗೆ ಒಂದು ಮನೆ ಕೂಡ ಕೊಡೋಕ್ಕಾಗಿಲ್ಲ ಅವ್ರ ಕೈಯಲ್ಲಿ. ಈಗ 1.5 ವರ್ಷದಲ್ಲೇ ಅವೆಲ್ಲ ಶುರು ಮಾಡಿದ್ದಾರೆ. ಹೌದು, ಮಾಡಿದ್ದಾರೆ. ಈಗ ಸುಮಾರು 100 ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ಸೇತುವೆಗಳು ಇಲ್ಲಿ ಉದ್ಗಟ್ಟ ಹತ್ರ ಒಂದು, ಮತ್ತು ಸಿದ್ದೇಹಳ್ಳಿ ಹತ್ರ ಒಂದು, ಜಿನ್ಗೆ ಹಳ್ಳಕ್ಕೆ, ಮತ್ತು ಬಿಳ್ಚೋಡ್ ಹತ್ರ ಒಂದು, ಅಲ್ಲಿ ಕೂಡ ಒಂದು ಸೇತುವೆಗಳು ಸುಮಾರು 100 ವರ್ಷದ ಹಳೆ ಸೇತುವೆಗಳ್ನು ಕೂಡ 5 ಕೋಟಿ ರೂಪಾಯಿ ಹಣವನ್ನು ಮಂಜೂರು ಮಾಡಿ ಈಗ ಆ ಕಾಮಗಾರಿ ಕೂಡ ಕೈಗೆತ್ಕೊಂಡಿದ್ದಾರೆ. ಮತ್ತು ರಸ್ತೆ ಅಗಲೀಕರಣದ ಕೂಡ ಮಾಡ್ತಿದ್ದಾರೆ. ಹಾಸ್ಪಿಟ್ಲ್ ಮಾಡಬೇಕು ಅಂತ ಎಷ್ಟೋ ವರ್ಷಗಳದ ಗುರುಸಿದ್ದ ಗೌಡರು 100 ಹಾಸಿಗೆಗಳನ್ನು ಹೆಚ್ಚಿಗೆ ಮಾಡಿದಂಥ ಕೀರ್ತಿ ಗುರುಸಿದ್ದ ಗೌಡರು ಸಲ್ಲುತ್ತೆ. ಅದು ಬಿಟ್ಟರೆ ಈಗ ಇನ್ನೂ ಹೆಚ್ಚಿನದಾಗಿ ಆಸ್ಪತ್ರೆ ಅಭಿವೃದ್ಧಿ ಮಾಡ್ಬೇಕಂತ ಕನಸನ್ನು ಕೂಡ ದೇವೇಂದ್ರಪ್ಪ ಮಾಡ್ತಿದ್ದಾರೆ. ಈಗಾಗಲೇ 1,000 ಮನೆಗಳನ್ನು ಕೂಡ ತಂದಾರೆ. ಈಗಾಗಲೇ ತಂದಾರೆ 1,000 ಮನೆಗಳನ್ನು ತಂದಾರೆ. ಅವನ್ನು ಕೂಡ ಯಾರಿಗೆ ಅಗತ್ಯವಾಗಿ ಬೇಕಾಗ್ಯತ್ತೋ ಅಂಥ ಬಡವರಿಗೆ ಎಲ್ಲರಿಗೂ ಕೂಡ ಕೊಡುವಂಥ ಕೆಲಸವನ್ನು ದೇವೇಂದ್ರಪ್ಪನವ್ರು ಮಾಡ್ತಾರೆ. ಈಗಿನ ಶಾಸಕರು ಭಾರಿ ಅತ್ಯುತ್ತಮ ಕೆಲಸ. ಯಾಕೆ ಮೂಲತಃ ಅವರು ಭಾರಿ ಬಡತನದಲ್ಲಿ ಬಂದವರು, ಅವರಿಗೆ ಬಡತನ ಎಂಬುದು ಏನೆಂಬುದು ಎಲ್ಲ ಗೊತ್ತಿದೆ. ಹಾಗಾಗಿ ಅವರು ಬಂದ ನಂತರ ಈ 57 ಕೆರೆಗಳಿಗೆ ನೀರು ತಂದರು, ಆಮೇಲೆ ರಸ್ತೆ ಅಗಲೀಕರಣ ಮಾಡಿದರು. ಆನಂತರ ಬಡ ಜನಗಳಿಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳು, ಆಮೇಲೆ ಒಂದು ಬಸ್ ಬಿಟ್ಟರು ಇಲ್ಲಿಂದ ಬೆಂಗಳೂರಿಗೆ. ಬಸ್ ಇದ್ದಿಲ್ಲ, ಡೈರೆಕ್ಟ್ ಬಸ್ಸೇ ಇರಲಿಲ್ಲ. ಬೆಂಗಳೂರು ಇತ್ತು, ಇಲ್ಲಿ ಕರೆಕ್ಟ್ ಇನ್ ಟೈಮಿಗೆ ಹೋಗೋಕ್ಕೆ ಬಸ್ ಇದ್ದಿಲ್ಲ. ಇಲ್ಲಿ 5:15 ಇಲ್ಲಿ ಬಿಡ್ತಾರೆ, 10ವರೆಗೆ ಬೆಂಗಳೂರು ಇರ್ತಾರೆ. ಆಫೀಸ್ ಕೆಲಸಗಳು ಮಾಡ್ಕೊಂಡು ಮತ್ತು ಅದೇ ಬಸ್ ವಾಪಸ್ ಬರ್ಬೋದು. ಹಾಗೆ ಒಳ್ಳೆ ಕೆಲಸಗಳು ಮಾಡ್ತಾಯಿದ್ದಾರೆ. ಆಮೇಲೆ ಇಲ್ಲಿ ಒಳ್ಳೆ ಲೈಬ್ರರಿ ಇದ್ದಿಲ್ಲ, ಎಲ್ಲ ಲೈಬ್ರರಿಗಳೆಲ್ಲ ಮಾಡಿದ್ದಾರೆ. ಕುಡಿಯೋ ನೀರನ್ನೆಲ್ಲ ಮಾಡಿದ್ದಾರೆ. ಜನಗಳ ಸಮಸ್ಯೆಗಳು ಸ್ಪಂದನೆ ಮಾಡ್ತಾಯಿದ್ದಾರೆ. ಹಾಗಾಗಿ ಜನಕ್ಕೆ ಸುಲಭವಾಗಿ ಸಿಗ್ತಾರೆ. ಸುಲಭವಾಗಿ ಇಲ್ಲೇ ಮನೆಯಲ್ಲೇ 24 ಗಂಟೆ ಸಿಗ್ತಾರೆ, 24/7. ಅವ್ರ ಮನೆಗೆ ರಾತ್ರಿ 11 ಗಂಟೆಗೆ ಆರಾಮ ಕಾಂಪೌಂಡಾಗಿ ಕುಂತಿರ್ತಾರೆ. ಯಾರು ಬರ್ತಾರೆ, ಯಾರು ಇಲ್ಲ ಅಂತೇಳಿ ಅವರೆಲ್ಲ ಹತ್ರ ಮಾತಾಡಿ ಕಳಿಸೋಷ್ಟಕ್ಕೆ ರಾತ್ರಿ 11 ಗಂಟೆ ಆಗುತ್ತೆ. ಹಾಗಾಗಿ ಭಾರಿ ಈಸಿಯಾಗಿ ಜನಗಳಿಗೆ ಸಿಗ್ತಾರೆ. ಮುಂದೆ ನಡೆಯುವ 28ರ ವಿಧಾನಸಭಾ ಚುನಾವಣೆಯಲ್ಲಿ ಇವರು ಮತ್ತೊಮ್ಮೆ ಆರಿಸಿ ಬರೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.